ಶೃಂಗೇರಿಯಲ್ಲಿ ಬಿಜೆಪಿಯ ಜೀವರಾಜ್ ಗೆಲುವು ಹಿನ್ನೆಲೆಯಲ್ಲಿ ಪ್ರಮಾಣ ವಚನ ಬೋಧಿಸಲು ಗವರ್ನರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಡಿಲೇ ಮಾಡ್ತಾ ಇದ್ದಾರೆ, ಕೈ ಸಿಗ್ತಾ ಇಲ್ಲ, ಫೋನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಬಿಜೆಪಿಯವರು ನಿನ್ನೆ ಆರೋಪವನ್ನ ಮಾಡಿದ್ರು. ಹಾಗಾಗಿ ರಾಜ್ಯಪಾಲರೇ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಭೇಟಿಯನ್ನು ಮಾಡಿ ಬಂದಿದ್ರು. ಗವರ್ನರ್ ಸ್ಪೀಕರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಖಾದರ್ಗೆ ಫೋನ್ ಮಾಡಿ ಗವರ್ನರ್ ಮಾತಾಡಿದ್ದಾರೆ. ಖಾದರ್ಗೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ದೂರಿನ ಬೆನ್ನಲ್ಲೇ ಸೂಚನೆಯನ್ನ ಗವರ್ನರ್ ಕೊಟ್ಟಿದ್ದಾರೆ. ಗವರ್ನರ್ ಸೂಚನೆ ಬೆನ್ನಲ್ಲೇ ಸ್ಪೀಕರ್ ಈಗ ಪ್ರಮಾಣ ವಚನ ಬೋಧನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜೀವರಾಜ್ ಪ್ರಮಾಣ ವಚನಕ್ಕೆ ನಾವೇನ್ ತಡ ಮಾಡಿಲ್ಲ, ಗವರ್ನರ್ ನನಗೆ ಕರೆ ಮಾಡಿ ಮಾತಾಡಿದ್ದಾರೆ, ಪ್ರಮಾಣ ವಚನವನ್ನ ನಾವು ಬೋಧಿಸ್ತೀವಿ ಅಂತ ಹೇಳಿ ಸ್ಪೀಕರ್ ಖಾದರ್ ಅವರು ಹೇಳಿದ್ದಾರೆ. ಯಾವುದೇ ರೀತಿಯ ತಡ ಆಗಿಲ್ಲ, ತಡೆ ಮಾಡೋದು ಕೂಡ ಇಲ್ಲ. ಯಾವಾಗ ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಅಂದ್ರೆ ಬೆಂಗಳೂರಲ್ಲಿ ಇರುವಾಗ ಇವ್ರು ನನ್ನ ಭೇಟಿ ಮಾಡಿಲ್ಲ, ನಾನು ಮಂಗಳೂರಿಗೆ ಬಂದಿದ್ದೆ, ನಾನು ಪ್ರಮಾಣ ವಚನ ಬೋಧಿಸ್ತೀನಿ ಅಂತ ಖಾದರ್ ಅವರು ಹೇಳಿದ್ದಾರೆ. ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ ನಾವು ಕೂಡ ನೋಡಿ, ಒಂದು ಈ ವಿಚಾರ ಬಂದಾಗ ನಾವು ಕೂಡ ಅಭಿಪ್ರಾಯ ನಮ್ಮ ನಿಯಮಾವಳಿ ಬಗ್ಗೆ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಅವತ್ತು ಫೋನಲ್ಲಿ ಮಾತಾಡಿದರು, ಅವ್ರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಇವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ಆದಷ್ಟು ಬೇಗನೆ ಅದನ್ನು ಕೊಡ್ತೇನೆ. ಬೆಂಗಳೂರು ಮುಟ್ಟಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ.